ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಕಿಚನ್ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಅಂದರೆ ಸಿಂಪಲಾಗಿ ನಮ್ಮ ಅಮ್ಮನಿಗೆ ತುಂಬ ಹುಷಾರಿಲ್ಲ, ಯಾಕಂದರೆ ಕಾಲು ನೋವು. ಅವರು ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ, ನೀರಲ್ಲೆಲ್ಲ ಅವರು ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಮಾರ್ನಿಂಗ್ ಟಿಫನ್ ಆಯಿತು, ಟಿಫನ್ ಆಗಿದ ತಕ್ಷಣವೇ ಇದನ್ನೆಲ್ಲ ಸ್ಟಫ್ ಎಲ್ಲ ಕ್ಲೀನ್ ಮಾಡ್ತೀನಿ. ಇದನ್ನೆಲ್ಲ ತಗೊಂಡು ಆಚೆ ಇಟ್ಟು ಕ್ಲೀನಾಗಿ ಇದನ್ನು ವಾಶ್ ಮಾಡಬೇಕು. ಸೊ ಬಿಸಿಲು ಇದೆ, ಮನೆ ಮುಂದೆ ಸ್ವಲ್ಪ ಜಾಗ ಇರೋದ್ರಿಂದ ನೀಟಾಗಿ ಎಲ್ಲ ವಾಶ್ ಮಾಡಿ, ಮಂಚ ಇದೆ ಅದ್ರ ಮೇಲೆಲ್ಲ ಹಾರಾಕ್ತೀನಿ. ಸೊ ಅಮ್ಮನೂ ಸ್ವಲ್ಪ ನೀರಾಕಿ ಹೆಲ್ಪ್ ಮಾಡ್ತಾಯಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವರು ಸ್ನಾನ ಮಾಡ್ಕೊಳ್ಳಿಕ್ಕೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ನಾನು ಇಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮೇಲ್ಗಡೆದು ಪ್ರತಿಯೊಂದೂ ಎತ್ತಿ, ನಮ್ಮ ಮನೆ ಪಕ್ಕ ಒಂದು 3-4 ಜನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಕ್ಕ ಅಂತ ಹೇಳಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಬಂದು ಇವಳೇ ಜಾಸ್ತಿ ಹೆಲ್ಪ್ ಮಾಡಿದ್ದು. ಸೊ ಅವಳಿಗೆ ನಾನು ತಿನ್ನೋಕೆ ಕೊಟ್ಟಿದ್ದೆ. ಸೊ ತಿನ್ಕೊಂಡು ಅವಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಸಾಂಬಾರು ಬಿಸಿ ಇಟ್ಟಿದ್ದೆ. ಹಾಗೆ ಇದನ್ನೆಲ್ಲ ಪಿಂಗಾಣಿ ಐಟಮ್ಸ್ ಅಂದರೆ ಅಮ್ಮನಿಗೆ ತುಂಬ ಇಷ್ಟ, ಬಟ್ ತೊಗೊಳ್ತಾ ಇಲ್ಲ. ಯಾಕಂತಂದರೆ ಇದು ನೋಡಿ, ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಎಷ್ಟು ಕ್ಯೂಟಾಗಿದೆ. ಮತ್ತು ನಮ್ಮ ಅಮ್ಮನಿಗೆ ಸೋನಾ ಸಿಕ್ಕಿದೆ. ಅಂದರೆ ನನ್ನ ಬ್ಲಾಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಅಮ್ಮನಿಗೆ ಎಷ್ಟು ಇಷ್ಟ ಕ್ಯಾಟ್ಸ್ಗಳು ಅಂತ. ಅದರಲ್ಲಿ ಒಂದು ಸೋನಾ ಅಂತ ಇತ್ತು, ಅದು ಸತ್ತೋಯ್ತು. ಇವಾಗ ಇದೊಂದು ಸಿಕ್ಕಿದೆ. ಇದು ತುಂಬ ಕ್ಯೂಟಾಗಿದೆ, ನೋಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ. ಸೊ ಆಟ ಆಡಿಕೊಂಡು ಹೀಗೆ ನೆಕ್ಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ಎಲ್ಲ ಮಕ್ಕಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಅಂದರೆ ಆಟ ಆಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು. ನನಗೆ ಈ ಮಗು ಮಾತ್ರ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡ್ತಾ ಇದ್ಲು. ನಾನು ತೊಳೆದಿರೋದನ್ನೆಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ಲು. ಸೊ ಇವಳ ಹೆಸರು ಏನೋ ಇದೆ, ಬಟ್ ಇವ್ರು ನಾರ್ತ್ ಕಡೆಯವರು, ಇವ್ರ ಹೆಸರು ನನಗೆ ಗೊತ್ತಿಲ್ಲ. ಸೊ ಇನ್ನೂ ಜಾಸ್ತಿನೇ ಇದ್ವು, ಎಲ್ಲ ತೊಳಿತಾ ಇದ್ದೀನಿ. ಸೊ ನೋಡ್ಬೋದು. ಆ ಮಕ್ಕಳಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಲಿಕ್ಕೆ. ನೆಕ್ಸ್ಟ್ ನಾನು ಇದನ್ನೆಲ್ಲ ಇದು ಬಂದು ತಟ್ಟೆ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾನು ಆಚೆ ಇಟ್ಟು ಇದನ್ನು ಕೂಡ ವಾಶ್ ಮಾಡಬೇಕಾಗಿತ್ತು. ಇದು ಬಂದು ಮಾರ್ನಿಂಗಿಂದ 8:30ಇಂದ 2 o'clock ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಇದು ನಾನು ವಾಯ್ಸ್ ಕೊಡ್ತಾ ಇರೋದು ವೀಡಿಯೋಗೆ. ಸೊ ನೋಡ್ಬೋದು, ಇದನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಅಂದರೆ ಐಟಮ್ಸು ತುಂಬಾ ಕಡಿಮೆನೇ ಇದೆ, ಯಾಕಂತಂದರೆ ಇದು ನಾವು ರೆಂಟಲ್ಲಿರೋದು. ಓನ್ ಹೌಸಲ್ಲಿ ಇನ್ನೂ ತುಂಬಾ ಇದೆ, ಬಟ್ ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಸ್ವಲ್ಪನೇ ನೋಡ್ಬೋದು ಇಷ್ಟಾಗಿದ್ದಾವೆ. ಇದರಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನೋಡ್ಬೋದು ಕೈಯೆಲ್ಲ ಒಂಥರ ಆಗಿಬಿಟ್ಟಿತ್ತು, ಅಂದರೆ ಜಾಸ್ತಿ ಸೋಪಲ್ಲಿ ಆಡೋದ್ರಿಂದ ಸ್ವಲ್ಪ ಉರಿಯುತ್ತೆ. ಸೊ ಆ ಥರ ಆಗ್ತಾಯಿತ್ತು. ಓಕೆ, ದೆನ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೇ ಇದ್ದಿದ್ದು ಪಾತ್ರೆ, ಬಟ್ ಆದ್ರೂ ತುಂಬ ಕಷ್ಟ ಆಯಿತು. ಟಿಶ್ಯೂ ಪೇಪರಲ್ಲೆಲ್ಲ ಚೆನ್ನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಒಂದೊಂದು ಸಲ ಅವಳು ಆಟ ಆಡೋಕೆ ಕೊಡೋಗ್ಬಿಡ್ತಾಳೆ, ಮತ್ತೆ ಅವಳಿಗೆ ಕರಿಬೇಕು. ಸೊ ಈ ಥರ ಇವತ್ತು ಮೇಕ್ ಓವರ್ ನಡೀತಾ ಇತ್ತು. ಸೊ ನಾನು ಪಾರ್ಟ್ 1 ಪಾರ್ಟ್ 2 ಕೂಡ ಮಾಡ್ತಾ ಇದ್ದೀನಿ. ಇದು ಜಾಸ್ತಿ ಲೆಂತ್ ಆಗುತ್ತೆ. ಸೊ